ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗಿಲ್ಲಿ ಮತ್ತು ರಘು ಅಣ್ಣ ಅವ್ರ ಫ್ರೆಂಡ್ಶಿಪ್ಪು ದಿನೇ 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 ಕೂಗ್ತಾ ಇದೆ, ಕೆಳಗಡೆ ಬೀಳ್ತಾ ಇದೆ, ಹಾಳಾಗ್ತಿದೆ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತಾ ಇದೆ. ನನಗೆ ಈ ವಿಡಿಯೋ ಲೈಕ್ ಮಾಡಿ ತಿಳಿಸಿ. ರೀಸನ್ ಏನಿರ್ಬೋದು, ರಘು ಅಣ್ಣ ಏನಕ್ಕೆ ಗಿಲ್ಲಿನ ಅಷ್ಟೊಂದು ಅವಾಯ್ಡ್ ಮಾಡ್ತಿದ್ದಾರೆ ಮತ್ತು ಎಲ್ಲದಕ್ಕೂ ಗಿಲ್ಲಿ ಹೆಸ್ರನ್ನ ತೊಗೊತಿದ್ದಾರೆ, ಏನಿರ್ಬೋದು ರೀಸನ್ನು ನಾವು ಡಿಸ್ಕಸ್ ಮಾಡುವ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸ್, ನನಗೆ ಸ್ಟ್ರಾಂಗಾಗಿ ಅನ್ನಿಸ್ತಿರೋದೇನು ಅಂದರೆ, ರಘು ಅಣ್ಣ ಬಿಫೋರ್ ಗೆಸ್ಟ್ ಚೆನ್ನಾಗೇ ಇದ್ದರು, ಯಾವಾಗ ಗೆಸ್ಟ್ಗಳು ಬಂದು ಹೋದರು ಎಂಟೈರ್ಲಿ ಅವ್ರ ಬಿಹೇವಿಯರಲ್ಲಿ ಚೇಂಜ್ ಆಗಿದೆ. ಮುಂಚೆ ಗಿಲ್ಲಿನ ಇವರೇ ಕೆಣಿಕೊಂಡು ಮಾತಾಡಿಸ್ತಾ ಇದ್ರು, ಗಿಲ್ಲಿ ಮಾತಾಡೋದನ್ನ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಯಾವಾಗ ಮಂಜು ಅವರು ಹೇಳ್ತಾರೆ, ಇವ್ನು ಇಷ್ಟೆಲ್ಲ ಮಾಡ್ತಾಯಿದ್ರು ನೀವು ಸುಮ್ಮನೆ ಇದ್ದೀರಾ, ನಿಮ್ಗೆ ನಾಚಿಕೆ ಅಲ್ವಾ, ಅವನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಇಷ್ಟು ಜನಕ್ಕೆ ಅಂತ ಯಾವಾಗ ಈ ಮಾತೆಲ್ಲ ಹೇಳಿದರು, ಅದು ರಘು ಅಣ್ಣಂಗೆ ಸ್ವಲ್ಪ ಇನ್ಫ್ಲುಯೆನ್ಸ್ ಮಾಡಿದೆ ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತಾ ಇದೆ. ನಿಮಗೆಲ್ಲ ಏನು ಅನ್ನಿಸ್ತಾ ಇದೆ? ಮುಂಚೆ ಎಲ್ಲ ಇದೇ ರಘು ಅಣ್ಣ ಗಿಲ್ಲಿನ ತೊಡೆ ಮೇಲೆ ಮಲಗಿಸ್ಕೊಳ್ಳೋದು, ಹೆಗ್ಲು ಮೇಲೆ ಮಲಗಿಸೋದು, ಎಲ್ಲದಕ್ಕೂ ಲೀನಿಯನ್ಸ್ ಕೊಡ್ತಾಯಿದ್ರು. ಬಟ್ ಸಡನ್ನಾಗಿ ಆ ಲೀನಿಯನ್ಸ್ನ ಕಟ್ ಮಾಡಿಬಿಟ್ರು. ಹಿಂಗೆ ಮಾಡಬೇಡ, ಲೈವಲ್ಲೂ ಅಷ್ಟೇ ಅವನಿಗೆ ಹೊರಿಕೊಂಡ್ರೆ ಎಲ್ಲಿಗಂದ್ರೆ ಅಲ್ಲಿಗೆ ಗಿಂಟೋದು, ಮಾಡಬೇಡ ಹೇಳ್ತಾ ಇದ್ದೀನಿ, ಮಾಡಬೇಡ ಅಂದ್ರೆ ಮತ್ತೇನಕ್ಕೆ ಮಾಡ್ತೀಯ ಅಂತೆಲ್ಲ ಹೇಳೋದು. ಅಂದರೆ ಆ ಸ್ಪೇಸ್ ಕೊಡ್ತಾ ಇಲ್ಲ. ಗಿಲ್ಲಿಗೆ ರಘು ಅಣ್ಣನ ಇಷ್ಟ, ರಘು ಅಣ್ಣನ ಕಂಪನಿ ಇಷ್ಟ ಆಗುತ್ತೆ. ಬಟ್ ರಘು ಅಣ್ಣ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನನಗೆ ಈವನ್ ಲೈವಲ್ಲೂ ಹಾಗೆ ಅನ್ನಿಸ್ತಾ ಇದೆ. ಆಮೇಲೆ ಗಿಲ್ಲಿಯಲ್ಲೂ ಅಷ್ಟೇ, ಅವರು ಮಾಡಬೇಡ ಅಂದಾಗ ಬಿಟ್ಬಿಡಬೇಕು, ಮಾಡೋಕ್ಕೆ ಹೋಗ್ಬಾರ್ದು. ಅದು ಅವರಿಗೆ ಯಾವ ಥರ ಟ್ರಿಗರ್ ಮಾಡುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಗಿಲ್ಲಿ ಆಮೇಲೆ ಅದನ್ನು ನೀಟಾಗಿ ಡಿಫೆಂಡು ಮಾಡ್ಕೊತಾ ಇಲ್ಲ. ಯಾಕಣ ಸಾರಿ ತಪ್ಪಾಯ್ತಣ ಅಂತ ಈಗ ಹೇಳ್ತಿದ್ದಾರೆ. ಹಾಗೆ ಹೇಳ್ಬಾರ್ದು, ಅದಕ್ಕೆ ರೀಸನ್ ಹೇಳ್ಬೋದು. ಬಟ್ ಹೇಳ್ತಾ ಇಲ್ಲ, ಯಾವುದಕ್ಕೂ ರೀಸನ್ ಹೇಳ್ತಿಲ್ಲ, ಮಾಡಬೇಡ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಗಿಲ್ಲಿಗೆ ಸಿಕ್ಕಾಪಟ್ಟೆ ಪೊಟೆನ್ಷಿಯಲ್ ಇದೆ. ಅಲ್ಲೆಲ್ಲ ಏನು ಅನ್ಕೊತಿದ್ದಾರೆ ಅಂದರೆ, ನಾವೇ ಇವನಿಗೆ ಕಂಟೆಂಟ್ ಕೊಡ್ತಾಯಿದ್ವಿ, ನಾವೇ ಇವನಿಗೆ ಕಂಟೆಂಟು ಅನ್ನೋ ಥರ ಅಲ್ಲಿ ಎಲ್ಲ ಪೋಟ್ರೆ ಆಗ್ತದೆ, ಮಾತಾಡ್ತಾ ಇದ್ದಾರೆ. ಬಟ್ ಗಿಲ್ಲಿಗೆ ಯಾರೂ ಇಲ್ಲ ಅಂದ್ರೂ ಅವ್ನು ಓನಾಗಿ ಕಾಮಿಡಿ ಜನ್ರೇಟ್ ಮಾಡೋ ಕೆಪಾಸಿಟಿ ಇದೆ ಅಂತ ನನಗನ್ಸುತ್ತೆ. ಬಟ್ ಇವತ್ತಿನ ಎಪಿಸೋಡಲ್ಲಿ ನನಗೆ ರಕ್ಷಿತಾ ತುಂಬ ಇಷ್ಟ ಆದಳು. ಒಂದು ಕಡೆ ಯಾವಾಗ ರಘು ಅಣ್ಣ ಅವನು ಬಾಡಿ ಶೇಮಿಂಗ್ ಮಾಡೋದು, ಹೈಟ್ನ ಮಾತಾಡೋದು, ಬೇರೆಲ್ಲ ಮಾತಾಡೋದು ನಂಗೆ ಇಷ್ಟ ಆಗಲ್ಲ ಅಂತ ಅಂದಾಗ ರಕ್ಷಿತಾ ಹೇಳ್ತಾರಲ್ಲ, ನಿಮಗೆ ಹ್ಯೂಮರಸ್ ಇಷ್ಟ ಅಲ್ವಾ, ಗಿಲ್ಲಿದು ಪರ್ಸ್ನಾಲಿಟಿನೇ ಆಗಿದೆ, ನೀವೇನಕ್ಕೆ ಹಾಗೆ ಅನ್ಕೊತೀರಾ, ನನಗೇನು ಅನಿಸಲ್ಲ, ಅವ್ರ ಹ್ಯೂಮರಸ್ ನೀವು ಎಂಜಾಯ್ ಮಾಡಿ ಅಂತ ಹೇಳಿದ್ದು ನನಗೆ ಇಷ್ಟ ಆಯಿತು. ಬಟ್ ರಘು ಅಣ್ಣ ಅದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಮೇ ಬಿ ಇವ್ರಿಗೆ ಏನೋ ಹಿಂಟ್ ಬಂದಿರಬೇಕು, ಇವ್ನು ನಿಮ್ಮನ್ನೇ ಯೂಸ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಹೊರಗಡೆ ಹೈಲೈಟ್ ಆಗ್ತಿದ್ದಾರೆ ಅನ್ನೋ ಯಾವುದೋ ಹಿಂಟ್ ಸಿಕ್ಕಿರ್ಬೋದು. ಅದಾದಮೇಲಿಂದ ಸಿಕ್ಕಾಪಟ್ಟೆ ವಿಯರ್ಡ್ ಆಗಿದ್ದಾರೆ. ಮೀನ್ಸ್ ಮುಂಚೆ ಇದನ್ನೇ ಒಪ್ಕೊತಿದ್ದು ರಘು ಅಣ್ಣ ಗಿಲ್ಲಿನ. ಬಟ್ ಇವಾಗ ಸಡನ್ನಾಗಿ ಹಿಂಗೆ ಮಾಡಬೇಡ ಅವರು ತಮಾಷೆಗೇ ನೀವು ಇಷ್ಟಪ್ಪ ಇದ್ದೀರಾ, ಇಷ್ಟು ಉದ್ದ ಇದ್ದೀರಾ, ನಿಮ್ಮ ಬಾಡಿ ಹಾಗಿದೆ ಹೀಗಿದೆ ಅಂತ ಹೇಳೋದನ್ನ ಎಂಜಾಯ್ ಮಾಡ್ತಿದ್ದು ರಘು ಅಣ್ಣ. ಸಡನ್ನಾಗಿ ಅವ್ನು ಹಂಗಂತಾನೆ ಅದು ನಂಗೆ ಇಷ್ಟ ಆಗಲ್ಲ, ಪರ್ಸ್ನಲ್ ಲೈನ ಕ್ರಾಸ್ ಮಾಡ್ತಾ ಇದ್ದಾನೆ. ಇದೆಲ್ಲ ಸ್ವಲ್ಪ ಯಾಕೋ ರಘು ಅಣ್ಣನೇ ಸ್ವಲ್ಪ ಜಾಸ್ತಿ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಇದು ಹೆಂಗೋ ಕಾಣಿಸ್ತಾ ಇದೆ ಅನ್ನೋ ಥರ ಏನಾದ್ರು ಥಿಂಕ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ನನಗೆ ಪರ್ಸನಲಿ ಅನಿಸುತ್ತೆ, ಗಿಲ್ಲಿನೂ ಸ್ವಲ್ಪ ದಿನ ಇವ್ರನ್ನೆಲ್ಲ ಅವಾಯ್ಡ್ ಮಾಡಿ ತೋರಿಸ್ಬೇಕು, ಹೇಗಿರುತ್ತೆ ಅವ್ರಿಗೆ ಹೆಂಗೆ ಅನಿಸುತ್ತೆ ಅಂತ. ಬಟ್ ಗಿಲ್ಲಿ ಅದನ್ನು ಮಾಡ್ತಾ ಇಲ್ಲ. ಆ ಹೇಟ್ರೇಡ್ ಅನ್ನೋದು ಗಿಲ್ಲಿ ಹತ್ರ ಇಲ್ಲ. ಅವ್ರು ಏನೇ ಅಂದ್ರೂ ಮತ್ತೆ ಅಣ್ಣ ಮುತ್ತ ಅಂದ್ಕೊಂಡೇ ಹೋಗ್ತಾರೆ. ಅದು ಮಾಡಬಾರ್ದು. ಇವಾಗ ಇಷ್ಟು ಮಾಡಿದ್ದಾರೆ, ಇವಾಗ ನಾನು ಮಾತಾಡಿದೆ 1-2 ದಿನ ಇದ್ದು ತೋರಿಸೋಣ ಹೇಗಿರುತ್ತೆ ಅವಾಗ ಇವ್ರಿಗೆಲ್ಲ ಅಂತ ಗಿಲ್ಲಿನೂ ಯೋಚನೆ ಮಾಡಬೇಕು. ಬಟ್ ಗಿಲ್ಲಿ ಅದು ಮಾಡ್ತಾ ಇಲ್ಲ. ಅದೇ ಬಂದಿರೋದು ಇವಾಗ ಪ್ರಾಬ್ಲಮ್. ಏನು ಅನಿಸುತ್ತೆ ಫ್ರೆಂಡ್ಸ್ ನಿಮಗೆಲ್ಲ? ಗಿಲ್ಲಿಗೆ ರಘು ಅಣ್ಣ ಈ ಥರ ಎಲ್ಲ ಕಳಪೆಗೆ ಹೆಸರು ತಗೊಳ್ಳೋದು, ನಾಮಿನೇಷನ್ಗೆ ಹೆಸರು ತಗೊಳ್ಳೋದು ಎಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ? ಅದು ಚೇಂಜಸ್ ತರುತ್ತಾ ಗಿಲ್ಲಿಯಲ್ಲಿ, ತರಲ್ವಾ? ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ.